ಕನಸು ಮಾನವನ ಜೀವನದ ಮೂಲ ಆಧಾರವಾಗಿರುವ ಕನಸುಗಳು ನಮ್ಮ ಆತ್ಮೀಯ ಭಾವನೆಗಳನ್ನು ಹಾಗೂ ಗುರಿಗಳನ್ನು ಪ್ರತಿಬಿಂಬಿಸುತ್ತೆ. ಹಾಗಾದರೆ ಈ ಕನಸುಗಳು ಅಂದರೆ ಏನು ಅಂತ ನಾವು ನೋಡಿದವಾಗ, ನಮ್ಮ ಮನಸ್ಸಿನಲ್ಲಿ ಉಳಿದುಕೊಂಡಂತಹ ಸುಪ್ತ ಭಾವನೆಗಳನ್ನು ಹೊರಹೊಮ್ಮುವಿಕೆ ಅಂತ ಕರಿಬೋದಾ, ಇಲ್ಲ ನಮ್ಮ ಆಂತರ್ಯದ ಭಾವನೆಗಳಿಗೆ ರೆಕ್ಕೆ ಪುಕ್ಕವನ್ನು ಪಡೆದುಕೊಂಡು ನಿದ್ರೆ ಮಾಡುವಾಗ ಅದು ಹಾರಾಟವನ್ನು ಮಾಡಿ ತಮ್ಮ ಕಾರ್ಯ ಸಾಧನೆಯನ್ನು ಮಾಡುತ್ತಲ್ವ, ಇದಕ್ಕೆ ನಾವು ಕನಸು ಅಂತ ಕರಿಬೋದಾ? ಯಾಕಂದರೆ ಕನಸಲ್ಲೂ ಕೂಡ ಎರಡು ರೀತಿಯ ಕನಸುಗಳಿರುತ್ತೆ. ಕೆಟ್ಟ ಕನಸುಗಳು, ಒಳ್ಳೆಯ ಕನಸುಗಳು. ಅವುಗಳಲ್ಲಿ ಕೆಲವೊಮ್ಮೆ ನಾವೇನು ಮಾಡ್ತೀವಿ, ಬಾಹ್ಯಾಕಾಶದಲ್ಲಿ ಹಾರಾಟವನ್ನು ಮಾಡ್ತೀವಿ. ಅಂದರೆ ಕನಸು ಕಾಣುವಾಗ ಧುಮುಕುವ ಜಲಪಾತದಲ್ಲಿ ಧುಮುಕುವುದು, ಹೀಗೆ ಹಲವು ರೀತಿಯ ಗಾಬರಿ ಪಡುವಂಥ ಅಥವಾ ಅಚ್ಚರಿಗೊಳಿಸುವಂಥ ಕನಸುಗಳು ಬರುತ್ತೆ. ಇನ್ನು ಗಾಬರಿಗೊಳಿಸುವಂಥ ಕನಸುಗಳು ಕೆಲವೊಮ್ಮೆ ಆಘಾತ ಆಗೋದು, ಅಥವಾ ಒಂದು ರೀತಿ ನಾವು ವಿದೇಶ ಪ್ರಯಾಣವನ್ನು ಮಾಡ್ತಾ ಇದ್ದೀವಿ ಅಂತ ಅಂದ್ಕೊಳ್ಳೋದು, ಅಥವಾ ನಮ್ಮಲ್ಲಿ ಅಸಾಧ್ಯವಾದಂತಹ ಕಾರ್ಯಗಳನ್ನು ಕನಸಿನ ಮೂಲಕ ನಾವು ಸಾಧಿಸುವುದು ಅಂತ ಹೇಳ್ಬೋದು. ಇಲ್ಲ ಕೆಲವೊಮ್ಮೆ ಖುಷಿಯಾದಂಥ ಒಳ್ಳೆಯ ಕನಸುಗಳು, ಇಷ್ಟವಾದಂಥ ರುಚಿಯಾದಂಥ ಆಹಾರ ಪದಾರ್ಥಗಳನ್ನು ತಿನ್ನೋದು, ಮತ್ತು ನಮಗೆ ಸಂತೋಷವಾಗುವಂತಹ ವಸ್ತ್ರಗಳನ್ನು ಧರಿಸೋದು, ಹೀಗೆ ಯಾವ್ಯಾವುದು ಇಚ್ಛೆ ಇರುತ್ತೋ ಮನಸ್ಸಿನಲ್ಲಿ ಆ ಸುಪ್ತಗುಪ್ತ ಭಾವನೆಗಳು, ಈಡೇರದ ಭಾವನೆಗಳು ಕನಸಿನ ಮೂಲಕ ಕೆಲವೊಮ್ಮೆ ಈಡೇರುತ್ತೆ. ಹಾಗಾಗಿ ನಿತ್ಯ ಜೀವನದಲ್ಲಿ ಮಾಡಲು ಅಸಾಧ್ಯವಾದಂಥ ಸಂಗತಿಗಳನ್ನು ನಾವು ಕನಸಿನಲ್ಲಿ ಮಾಡುತ್ತೇವಾ ಅಂತ ಇನ್ನೊಂದು ಪ್ರಶ್ನೆ. ಪ್ರತಿಯೊಬ್ಬರೂ ಯಶಸ್ವಿಯಾಗಲು, ಶ್ರೀಮಂತರಾಗಲು ಬಯಸ್ತಾರೆ ಅಲ್ವಾ? ಹಾಗೆಯೇ ತಮ್ಮ ಕಾರ್ಯಕ್ಷೇತ್ರದಲ್ಲಿ ಪರಿಶ್ರಮದಿಂದ ದುಡಿದು ಯಶಸ್ವಿಯಾಗುವಂಥ ಕನಸನ್ನು ಕೂಡ ಕಾಣ್ತಾರೆ. ಆ ಕನಸು ನನಸಾಗೋಕ್ಕೆ ಕಷ್ಟಪಟ್ಟು ಕೆಲಸ ಮಾಡಬೇಕು ಎಂಬಂಥ ಪರಿಶ್ರಮ ಎಂಬುವಂಥ ಫಾರ್ಮುಲಾವನ್ನೇ ಮರೆತು ಬಿಡ್ತಾರೆ ಅಲ್ವಾ? ಹಾಗಾಗಿ ಅವರ ಕನಸು ಕನಸಾಗಿಯೇ ಉಳಿದುಕೊಂಡು ಬಿಟ್ಟಿರುತ್ತೆ. ಅದಕ್ಕಾಗಿಯೇ ನಮ್ಮ ಅಬ್ದುಲ್ ಕಲಾಂ ಅವರು ಹೇಳ್ತಾರೆ, ನಿದ್ರೆಯಲ್ಲಿ ಕಾಣುವುದು ಕನಸಲ್ಲ, ನಿದ್ದೆಗೆಡುವಂತೆ ಮಾಡುವುದಿದೆಯಲ್ಲ ಅದೇ ನಿಜವಾದ ಕನಸು ಅಂತ. ಹಾಗಾಗಿ ನಾವು ಕೂಡ ಹಗಲುಗನಸನ್ನು ಕಾಣ್ತಾ ನಮ್ಮ ಸಮಯವನ್ನು ವ್ಯರ್ಥ ಮಾಡಿಕೊಳ್ಳದೆ ನಾವು ಏನನ್ನು ಸಾಧಿಸಬೇಕೆಂಬ ಕನಸನ್ನು ಹೊತ್ತಿದ್ದೇವೋ ಆ ಗುರಿಯ ಕಡೆ ನಮ್ಮ ಲಕ್ಷ್ಯವಿರಲಿ. ಆ ಲಕ್ಷ್ಯವನ್ನು ಸಾಧಿಸುವಂಥ ಪ್ರಯತ್ನವು ನಮ್ಮದಾಗಿರಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದಕ್ಕೆ ನೀವೇನಂತೀರಾ?